ಎಲ್ಲರಿಗೂ ನಮಸ್ಕಾರ. MTH ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಮಂಜುಳಾ. ಚೆನ್ನೈ ಬೆಂಗಳೂರು ಎಕ್ಸ್ಪ್ರೆಸ್ ಕಾರಿಡಾರ್ ರಸ್ತೆ ಅಧಿಕೃತವಾಗಿ ಇನ್ನೂ ಉದ್ಘಾಟನೆಯಾಗದೇ ಇದ್ರೂ ಕೂಡ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕರ್ನಾಟಕದ ಭಾಗದಲ್ಲಿ ಟೋಲ್ ಫ್ರೀ ಸಂಚಾರಕ್ಕೆ ಡಿಸೆಂಬರ್ನಿಂದ ಅವಕಾಶ ನೀಡಿದೆ. ಆರಂಭದಲ್ಲಿಯೇ ಒಂದರ ಮೇಲೊಂದು ಸರಣಿ ಅಪಘಾತಗಳು ನಡೆಯುತ್ತಿರುವುದರಿಂದ ಇದು ಜನರಲ್ಲಿ ಹೆಚ್ಚಾಗಿ ಆತಂಕವನ್ನು ಕೂಡ ಮೂಡಿಸಿದೆ. ಇತ್ತೀಚೆಗಷ್ಟೇ ಮಾರ್ಚ್ 2ರಂದು ಆದಂತಹ ಒಂದು ಭೀಕರ ಅಪಘಾತದಲ್ಲಿ 4 ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದರು. ಅದಾದ ಮೇಲೆಯೂ ಕೂಡ ಸರಣಿ ಅಪಘಾತಗಳು ನಡೆಯುತ್ತಿರುವುದರಿಂದ ಜನರಲ್ಲಿ ಆತಂಕ ಹೆಚ್ಚಾಗಿದ್ದು, ಪ್ರಾಧಿಕಾರವು ಅದಕ್ಕೆ ಸಂಬಂಧಿಸಿದಂತೆ ವಾಹನ ಸಂಚಾರದಲ್ಲಿ ಕೆಲ ಬದಲಾವಣೆಯನ್ನು ತಂದಿದೆ. ಅದಕ್ಕೆ ಸಂಬಂಧಿಸಿದಂತಹ ಮಾಹಿತಿಯನ್ನು ಇಲ್ಲಿ ಪ್ರಸ್ತುತಪಡಿಸಲಾಗಿದೆ. ನೀವೇನಾದ್ರೂ ನಮ್ಮ ಚಾನೆಲ್ಗೆ ಹೊಸಬರಾದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾನು ಮಾಡ್ತಕ್ಕಂತಹ ಎಲ್ಲ ನೋಟಿಫಿಕೇಶನ್ಸ್ ಆಗ ನಿಮಗೆ ರೀಚ್ ಆಗುತ್ತೆ. NG ಉಲ್ಕೂರು ಬಳಿಯಿಂದ ಹೊಸಕೋಟೆಯ ಹಾದಿಯಲ್ಲಿ 71 ಕಿಲೋಮೀಟರ್ ಎಕ್ಸ್ಪ್ರೆಸ್ ಕಾರಿಡಾರ್ ರಸ್ತೆ ಹಾದು ಹೋಗುತ್ತಿದ್ದು, ಬೆಮಲ್ ನಗರ ಮತ್ತು ಸುಂದರಪಾಳ್ಯದ ಬಳಿ 2 ಟೋಲ್ಗಳನ್ನು ಕೂಡ ಸ್ಥಾಪಿಸಲಾಗಿದೆ. ಪ್ರಾಯೋಗಿಕ ಸಂಚಾರ ವೀಕ್ಷಣೆಗಾಗಿ ಉಚಿತವಾಗಿ ವಾಹನಗಳ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದು, ವಾಹನಗಳಿಗೆ ಯಾವುದೇ ರೀತಿಯಾದಂತಹ ಶುಲ್ಕ ವಸೂಲಿಯನ್ನ ಇನ್ನೂ ಮಾಡುತ್ತಿಲ್ಲ. 120 ಕಿಲೋಮೀಟರ್ ವೇಗದಲ್ಲಿ ವಾಹನಗಳು ಸಂಚಾರ ಮಾಡುವಂತೆ ವಿನ್ಯಾಸಗೊಳಿಸಿರುವ ಈ ಒಂದು ರಸ್ತೆಯಲ್ಲಿ KGF ನಿಂದ ಹೊಸಕೋಟೆಗೆ ಕೇವಲ ಅರ್ಧ ಗಂಟೆಯಲ್ಲಿ ಹೋಗುವಂತೆ ಹೆದ್ದಾರಿಯನ್ನು ನಿರ್ಮಿಸಲಾಗಿದೆ. ಸುಮಾರು 120 ಕಿಲೋಮೀಟರ್ ವೇಗದಲ್ಲಿ ಹೋಗಲು ವಿನ್ಯಾಸಗೊಳಿಸಿರುವ ಈ ಒಂದು ರಸ್ತೆಯನ್ನ ದ್ವಿಚಕ್ರ ವಾಹನಗಳು ಸೇರಿದಂತೆ ಎಲ್ಲಾ ವಾಹನಗಳು ಕೂಡ ಬಳಸುತ್ತಿವೆ. ಅಧಿಕೃತವಾಗಿ ಈ ಒಂದು ಎಕ್ಸ್ಪ್ರೆಸ್ ವೇನಲ್ಲಿ ದ್ವಿಚಕ್ರ ವಾಹನಗಳಿಗೆ ಪ್ರವೇಶವಿಲ್ಲದಿದ್ದರೂ ಕೂಡ ಟೋಲ್ ಇಲ್ಲದೆ ಇರುವ ಕಾರಣ, ಅಂದರೆ ಟೋಲ್ ಶುಲ್ಕದ ಪ್ರಕ್ರಿಯೆ ಇನ್ನೂ ಶುರುವಾಗದೇ ಇರುವ ಕಾರಣ ಎಲ್ಲರೂ ಕೂಡ ಈ ಒಂದು ರಸ್ತೆಯನ್ನು ಬಳಸುತ್ತಿದ್ದಾರೆ. ಹೀಗಾಗಿ ಸರಣಿ ಅಪಘಾತಗಳು ನಡೆದು ಅನೇಕರಿಗೆ ಅಡ್ಡಿಯಾಗುತ್ತಿದೆ. ಜನವರಿ 2ನೇ ತಾರೀಕು ಬೆಮಲ್ ನಗರದ ಬಳಿ ಕಾರು ಅಪಘಾತಕ್ಕೀಡಾಗಿ ಯುವಕನು ಕೂಡ ಗಾಯಗೊಂಡಿದ್ದ. ಮಾರ್ಚ್ 1ರಂದು ವಕ್ಕಲೇರಿ ಬಳಿ ಮತ್ತೊಂದು ಕಾರು ಅಪಘಾತಕ್ಕೆ ಒಳಗಾಗಿತ್ತು. ಅದಾದ ನಂತರ ಬಂಗಾರಪೇಟೆ ತಾಲೂಕಿನ ಕುಪ್ಪನಹಳ್ಳಿ ಬಳಿಯ ನೂತನ ಚೆನ್ನೈ ಬೆಂಗಳೂರು ಕಾರಿಡಾರ್ ಹೆದ್ದಾರಿಯಲ್ಲಿ ಮಾರ್ಚ್ 2ರಂದು ರಾತ್ರಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದ್ದು, 2 ವರ್ಷದ ಮಗು ಸೇರಿದಂತೆ 4 ಜನ ಮೃತಪಟ್ಟಿದ್ದರು. ಇನೋವಾ ಮತ್ತು ಬೈಕ್ ನಡುವೆ ಸಂಭವಿಸಿದಂತಹ ಅಪಘಾತದಲ್ಲಿ ಕಾರಿನಲ್ಲಿದ್ದ KGF ತಾಲೂಕಿನ ಕಮ್ಮಸಂದ್ರ ಗ್ರಾಮದ 45 ವರ್ಷದ ಮಹೇಶ, 2 ವರ್ಷದ ಉದ್ವಿತ, 60 ವರ್ಷದ ರತ್ನಮ್ಮ ಹಾಗೂ ಬೈಕ್ ಸವಾರನು ಕೂಡ ಮೃತಪಟ್ಟಿದ್ದು, ಮತ್ತೊಬ್ಬರ ಸ್ಥಿತಿ ಕೂಡ ಚಿಂತಾಜನಕವಾಗಿತ್ತು. ಇತ್ತೀಚೆಗಷ್ಟೇ ಚೆನ್ನೈ ಬೆಂಗಳೂರು ಎಕ್ಸ್ಪ್ರೆಸ್ ವೇ ಕಾಮಗಾರಿ ಮುಗಿದು ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿತ್ತು. ಬೆಂಗಳೂರಿನಿಂದ ಕಾರಿನಲ್ಲಿ ವಾಪಸ್ ಗ್ರಾಮಕ್ಕೆ ತೆರಳುವ ವೇಳೆ ಈ ಒಂದು ಅವಘಡ ಸಂಭವಿಸಿದೆ. ಬೈಕ್ ಸವಾರ ತಪ್ಪು ಬದಿಯಿಂದ ಬಂದು ಕಾರಿಗೆ ಡಿಕ್ಕಿ ಹೊಡೆದ ಕಾರಣ ಇಂತಹ ಒಂದು ಭೀಕರ ಅಪಘಾತ ಸಂಭವಿಸಿದ್ದು, ಈಗ ರಾಷ್ಟ್ರೀಯ ಪ್ರಾಧಿಕಾರವು ಈ ನಿಟ್ಟಿನಲ್ಲೇ ಒಂದು ಮಹತ್ತರವಾದಂತಹ ಒಂದು ಬದಲಾವಣೆಯನ್ನ ತಂದಿದೆ. 120 ಕಿಲೋಮೀಟರ್ ವೇಗದಲ್ಲಿ ಸಂಚರಿಸುವಂತೆ ವಿನ್ಯಾಸಗೊಳಿಸಿರುವ ಈ ಒಂದು ಎಕ್ಸ್ಪ್ರೆಸ್ ವೇನಲ್ಲಿ ದ್ವಿಚಕ್ರ ವಾಹನಗಳಿಗೆ ಯಾವುದೇ ರೀತಿಯಾದಂತಹ ಪ್ರವೇಶ ಇರುವುದಿಲ್ಲ. ಈ ಒಂದು ನಿಯಮ ಉಲ್ಲಂಘಿಸುವವರ ವಿರುದ್ಧ ಕ್ರಮ ಕೂಡ ಕೈಗೊಳ್ಳಲಾಗುವುದು ಎಂದು ಪ್ರಾಧಿಕಾರವು ತಿಳಿಸಿದೆ. ಈ ಎಕ್ಸ್ಪ್ರೆಸ್ ವೇನಲ್ಲಿ ದ್ವಿಚಕ್ರ ವಾಹನಗಳ ಹಾವಳಿಯಿಂದ ಸರಣಿ ಅಪಘಾತಗಳು ನಡೆಯುತ್ತಿರುವ ಹಿನ್ನೆಲೆ ಈ ಎಕ್ಸ್ಪ್ರೆಸ್ ವೇಗೆ ದ್ವಿಚಕ್ರ ವಾಹನಗಳ ಪರವಾನಗಿಯನ್ನು ನಿಷೇಧಿಸಲಾಗಿದೆ. ಈ ಎಲ್ಲಾ ಸರಣಿ ಅಪಘಾತಗಳ ಬೆನ್ನಲ್ಲೇ ಪೊಲೀಸರು ಕಾರ್ಯನಿರತರಾಗಿದ್ದು ವಾಹನಗಳನ್ನ ತಪಾಸಣೆ ಮಾಡಿ ಇಲ್ಲಿ ಈ ಒಂದು ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಪ್ರವೇಶ ಮತ್ತು ನಿರ್ಗಮನ ದ್ವಾರಗಳ ಬಳಿ ಬೈಕ್ಗಳ ಪ್ರವೇಶವನ್ನ ನಿಷೇಧಿಸುವ ನಿಟ್ಟಿನಲ್ಲಿ ಗಸ್ತು ವಾಹನಗಳಿಗೆ ಕೂಡ ಸೂಚನೆ ನೀಡಲಾಗಿದ್ದು ಪೊಲೀಸರು ಕಾರ್ಯನಿರತರಾಗಿದ್ದಾರೆ. ಎಕ್ಸ್ಪ್ರೆಸ್ ವೇನಲ್ಲಿ ವಾಹನಗಳು ತುಂಬಾ ವೇಗವಾಗಿ ಸಾಗುತ್ತಿರುತ್ತವೆ. ಹಾಗೆ ವೇಗವಾಗಿ ಸಾಗುತ್ತಿರುವ ವಾಹನಕ್ಕೆ ತಪ್ಪು ಬದಿಯಿಂದ ದ್ವಿಚಕ್ರ ವಾಹನ ಸವಾರನು ಬಂದು ಡಿಕ್ಕಿ ಹೊಡೆದ ಕಾರಣ ಅಂತಹ ಒಂದು ಭೀಕರ ಅಪಘಾತ ಸಂಭವಿಸಿತು. ಅಂತಹ ಬೈಕ್ ಸವಾರರಿಗೆ ಕಡಿವಾಣವಾಗುವ ನಿಟ್ಟಿನಲ್ಲಿ ಕಠಿಣ ಕ್ರಮ ತೆಗೆದುಕೊಳ್ಳುವಲ್ಲಿ ಪೊಲೀಸರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಹೊಸಕೋಟೆಯಿಂದ ಚೆನ್ನೈ ಬಳಿಯ ಶ್ರೀ ಪೆರಂಬದೂರ್ ವರೆಗಿನ 260 ಕಿಲೋಮೀಟರ್ ಉದ್ದದ ಈ ಒಂದು ರಸ್ತೆಯ 71 ಕಿಲೋಮೀಟರ್ ಉದ್ದದ ನಿರ್ಮಾಣ ಕಾರ್ಯ ಯಶಸ್ವಿಯಾಗಿ ಮುಗಿದಿದೆ. ಉಳಿದ ರಸ್ತೆಯ ಭಾಗವು ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನ ವ್ಯಾಪ್ತಿಗೆ ಬರುತ್ತಿದ್ದು, ಕರ್ನಾಟಕ ಮಿತಿಯೊಳಗೆ ಈ ಒಂದು ಹೆದ್ದಾರಿ ಹೊಸಕೋಟೆ, ಮಾಲೂರು, KGF ಮತ್ತು ಇತರ ಪ್ರಮುಖ ಸ್ಥಳಗಳನ್ನು ತಲುಪಲು ಜನರಿಗೆ ಸಹಾಯ ಮಾಡಲಿದೆ. ಈ ಎಕ್ಸ್ಪ್ರೆಸ್ ವೇಗೆ ಟೋಲ್ ಅಧಿಸೂಚನೆ ಹೊರಬರುವವರೆಗೆ ಕೂಡ ಪೂರ್ಣ ಪ್ರಮಾಣದ ಜಾರಿ ಚಟುವಟಿಕೆಗಳು ಕಷ್ಟವಾಗಿರುವುದರಿಂದ ಸಾರ್ವಜನಿಕರು ಕೂಡ ತುಂಬಾ ಎಚ್ಚರಿಕೆಯಿಂದ
ವಾಹನಗಳನ್ನ ಸಂಚಾರ ಮಾಡಬೇಕಾಗುತ್ತೆ. ಹಾಗೂ ವಾಹನ ಸಂಚಾರದ ನಿಯಮಗಳನ್ನು ಕೂಡ ಚಾಚು ತಪ್ಪದೆ ಎಲ್ಲರೂ ಪಾಲಿಸಬೇಕಾಗುತ್ತದೆ. ಪ್ರಾಣ ತುಂಬಾ ಮುಖ್ಯವಾದದ್ದು. ನಮ್ಮ ಒಂದು ತಪ್ಪು ನಿರ್ಧಾರ ಇನ್ನೊಬ್ಬರ ಪ್ರಾಣಕ್ಕೆ ಕುತ್ತು ತರುವಂತಿರಬಾರದು. ಹಾಗಾಗಿ ತುಂಬಾ ವಿವೇಚನೆಯಿಂದ ವರ್ತಿಸಿ. ಈ ಎಕ್ಸ್‌ಪ್ರೆಸ್ ವೇನಲ್ಲಿ ಈಗಾಗಲೇ ದ್ವಿಚಕ್ರ ವಾಹನಗಳಿಗೆ ನಿಷೇಧವಿದ್ದು, ಎಲ್ಲಾ ದ್ವಿಚಕ್ರ ವಾಹನ ಸವಾರರು ಕೂಡ ಈ ಒಂದು ಅಭಿಪ್ರಾಯವನ್ನು ಗೌರವಿಸಿ ಎಲ್ಲರೂ ಈ ನಿಯಮವನ್ನ ಪಾಲಿಸುವವರಾಗಿ ನಿಮ್ಮ ಪ್ರಾಣ ಹಾಗೂ ಇತರರ ಪ್ರಾಣಗಳಿಗೂ ಕೂಡ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಿ ಎಂದು ಹೇಳುತ್ತಾ ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅದಕ್ಕೂ ಮುಂಚೆ ಇನ್ನೂ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನೆಲ್ ಅನ್ನು ವೀಕ್ಷಿಸ್ತಾ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಮಾಹಿತಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು.